ಸೊ ಹಲೋ ಗೈಸ್, ನಾನು ನಿಮ್ಮ ಶ್ರೀಧರ್. ಸೊ ಇವತ್ತು ಒಂದು ಹೊಸ ಎಕ್ಸ್ಪರಿಮೆಂಟ್ ಮಾಡೋಣ ಅಂತಿದ್ದೀವಿ ನಾನು ರೆಡ್ಡನ್ನ. ಸೊ ನೋಡ್ಕೋಬೋದು, ಇಲ್ಲಿ ಪೊಟ್ಯಾಷಿಯಂ ನೈಟ್ರೇಟು ಒಂದು ತಂದಿದ್ದೀನಿ. ಸೊ ಗೈಸ್ ನೋಡಿ, ಪೊಟ್ಯಾಷಿಯಂ ನೈಟ್ರೇಟ್ ಇದು. ಸೊ ಇದ್ರ ಜೊತೆಗೆ ನಾರ್ಮಲ್ ಶುಗರು ಒಂದು ಪೌಡ್ರ್ ಮಾಡ್ಕೊ ಬಂದಿದ್ದೀನಿ. ರೆಡ್ಡನ್ನ ಇದು ನಾರ್ಮಲ್ ಶುಗರ್, ಇದು ಒಂಚೂರು ನಾಲ್ಗೆ ಮೇಲೆ ಹಾಕೊಂಡು ಸಿಹಿ ನೋಡು. ನಾನು ಹಾಕೊಂಡ್ಮೇಲೆ ಹಾಕೋ. ನೀನಲ್ಲ, ನನ್ಗೂ ಭಯ, ಹುಷಾರಿಲ್ಲ. ನನಗೆ ಇವಾಗ ಬೇಡವಾ? ಇದು ಮಾಮೂಲಿ ಶುಗರ್ ಅಂದ್ರೆ ಏನ್ ಗೊತ್ತಾ, ಸಕ್ಕರೆ. ಸಕ್ಕರೆನ ಪೌಡರ್ ಮಾಡಿದೀನಿ. ಸೊ ಪೌಡರ್ನ ತಗೋ ಬಂದಿದ್ದೀನಿ. ತಿಂದ್ರೆ ಸಿಹಿ ಜಾಸ್ತಿ ಇರುತ್ತೆ. ಇದು ಶುಗರ್ ಅಂದ್ರೆ ಒಂದ್ ಸ್ವಲ್ಪ ನೋಡ್ಬೋದು ನೀನು. ಬೇಡ ಬೇಡವಾ? ಸೊ ರೆಡ್ಡಣ್ಣನ್ಗೆ ಹುಷಾರಿಲ್ಲ. ಸೊ ಅದಕ್ಕಾಗಿ ರೆಡ್ಡಣ್ಣನ್ಗೆ ಎಕ್ಸ್ಪರಿಮೆಂಟ್ ಇವತ್ತು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡೋಣ. ಇದು ಪೊಟ್ಯಾಷಿಯಂ ನೈಟ್ರೇಟ್ ರೆಡ್ಡನ್ನ ನೋಡಿ. ಪೊಟ್ಯಾಷಿಯಂ ನೈಟ್ರೇಟ್ ಹೇಗೆ ಕಾಣಿಸುತ್ತೆ? ಯೂರಿಯಾ ತರ ಕಾಣಿಸುತ್ತೆ, ಹೌದಾ? ಸೊ ಇವತ್ತು ನಾವು ಇದೇ ಎಕ್ಸ್ಪೆರಿಮೆಂಟ್ ಮಾಡೋದು. ಹೆಂಗಂತಂದ್ರೆ ಸಿಂಪಲ್, ಇವೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಇದು ನಾನು ನೀಟಾಗಿ ಕುತ್ಕೋತೀನಿ, ಹೇಳ್ತೀನಿ. ಇದು ಪೊಟ್ಯಾಷಿಯಂ ನೈಟ್ರೇಟ್ ಆಯ್ತಾ? ಇದು ಪೊಟ್ಯಾಷಿಯಂ ನೈಟ್ರೇಟ್ ಒಂದ್ ಸ್ವಲ್ಪ ಇಲ್ಲ ಹಾಕೋಣ. ಅಂದ್ರೆ ಯೂರಿಯಾ ತರ ಇರುತ್ತೆ. ಅದು ಸಕ್ಕರೆ ತರನೇ ಕಾಣಿಸುತ್ತೆ, ಬಟ್ ಸಕ್ಕರೆ ಅಲ್ಲ. ಇದನ್ನ ಸೈಡ್ಗೆ ಇಟ್ಬಿಟ್ಟು ಇದು ಶುಗರ್. ಶುಗರ್ ಅಂದ್ರೆ ಸಕ್ಕರೆ ಪೌಡ್ರು, ಆಯ್ತಾ? ಇದು ಒಂದ್ ಸ್ವಲ್ಪ ಸೈಡ್ ಇಡೋಣ. ಇದಕ್ ಕಾಣಿಸುತ್ತಾ? ಅದು ಒಂದ್ ಸ್ವಲ್ಪ ಹತ್ರ ಎತ್ಕ ಮೊಬೈಲ್ ನ, ಹೇಳ್ತೀನಿ. ಇಲ್ಲಿ ತಗೋಬ. ಕಾಣಿಸ್ತದಾ? ಅಲ್ಲಿ ನೋಡು, ಹತ್ ಕಡೆ ನೋಡು, ಕಾಣಿಸುತ್ತೇನ? ಕಾಣಿಸುತ್ತಾ? ಕಾಣಿಸ್ತಿದ್ಯಾ? ಇದು ಕಾಣಿಸ್ತಿದ್ಯಾ? ರೆಕಾರ್ಡ್ ಆಗ್ತಿದ್ಯಾ? ಆಗ್ತಿದೆ. ನೀನ್ ಇತ್ ಕಡೆ ಬಾ, ಒಂದ್ ಸ್ವಲ್ಪ ಇರು. ಅದು ನೋಡ್ಕೊ ಬರ್ತೀನಿ ಆನ್ ಆಗಿದ್ಯಾ ಇಲ್ಲ ಅಂತ. ಈಗ ನೋಡು, ನನ್ ಕಣ್ ಮುಂದೆ ಮ್ಯಾಜಿಕ್ ಮಾಡ್ಬಿಡ್ತೀನಿ. ಸೊ ಇದು ಶುಗರ್ ಅಲ್ಲ, ಪೊಟ್ಯಾಷಿಯಂ ನೈಟ್ರೇಟ್. ಇದು ಅದೇನು ಬೆಂಕಿಗೆ ಅಂಟ್ಕೊಳ್ಳಿಲ್ಲ. ಇದು ಸಕ್ಕರೆ, ಇದು ಏನ್ ಅಂಟ್ಕೊಳ್ಳಲ್ಲ. ಇವಾಗ ಈ ಪೊಟ್ಯಾಷಿಯಂ ನೈಟ್ರೇಟ್ ನ ಇದ್ರ ಜೊತೆ ಮಿಕ್ಸ್ ಮಾಡ್ಬಿಡೋಣ. ಮುಗೀತಾ? ಈಗ ನೋಡ ಅದ್ರ ಮ್ಯಾಜಿಕ್ ಹೆಂಗಾಗುತ್ತೆ ಅಂತ. ಪೊಟ್ಯಾಷಿಯಂ ನೈಟ್ರೇಟು ಮತ್ತೆ ಶುಗರ್ ಈ ತರ ಮಿಕ್ಸ್ ಮಾಡ್ಬಿಟ್ಟು ಅದು ಆನಲ್ಲೇ ಇರುತ್ತೆ ಕೂಡ, ಅದು ಸಿಂಕ್ ಆಗ್ತಾ ಇರುತ್ತೆ. ಸೊ ಇಷ್ಟು ಮಿಕ್ಸ್ ಆಗೋಯ್ತಾ? ಈಗ ಅದರ ಕೆಲಸ ನೋಡಿ ಹೆಂಗ್ ಶುರು ಆಗುತ್ತಾ. ಗಾಳಿ ಜಾಸ್ತಿ ಇದೆ ನೋಡು ಹೆಂಗೆ. ಅದೇ ಎಕ್ಸ್ಪೆರಿಮೆಂಟ್ ಇವತ್ತು ನೋಡ. ಹಿಂಗೆ ಬರ್ತದಲ್ಲಪ್ಪ, ನನಗೆ ಹೆಂಗೆ ಅಂದ್ರೆ ಭಯನಪ್ಪ. ನೋಡ್ರಿ ಅಣ್ಣ, ಎಷ್ಟು ಚೆನ್ನಾಗಿದೆ ಎಕ್ಸ್ಪೆರಿಮೆಂಟ್ ಅಲ್ವಾ? ಇದು ಇಷ್ಟ ಆಯ್ತಾ? ಇವಾಗ ಈ ಪೊಟ್ಯಾಷಿಯಂ ನೈಟ್ರೇಟ್ ನ ಇದ್ರ ಜೊತೆ ಮಿಕ್ಸ್ ಮಾಡ್ಬಿಡೋಣ. ಮುಗೀತಾ? ಈಗ ನೋಡ ಅದ್ರ ಮ್ಯಾಜಿಕ್ ಹೆಂಗಾಗುತ್ತೆ ಅಂತ. ಪೊಟ್ಯಾಷಿಯಂ ನೈಟ್ರೇಟು ಮತ್ತೆ ಶುಗರ್ ಈ ತರ ಮಿಕ್ಸ್ ಮಾಡ್ಬಿಟ್ಟು ಅದು ಆನಲ್ಲೇ ಇರುತ್ತೆ ಕೂಡ, ಅದು ಸಿಂಕ್ ಆಗ್ತಾ ಇರುತ್ತೆ. ಸೊ ಇಷ್ಟು ಮಿಕ್ಸ್ ಆಗೋಯ್ತಾ? ಈಗ ಅದರ ಕೆಲಸ ನೋಡಿ ಹೆಂಗ್ ಶುರು ಆಗುತ್ತಾ. ಗಾಳಿ ಜಾಸ್ತಿ ಇದೆ ನೋಡು ಹೆಂಗೆ. ಅದೇ ಎಕ್ಸ್ಪೆರಿಮೆಂಟ್ ಇವತ್ತು ನೋಡ. ಹಿಂಗೆ ಬರ್ತದಲ್ಲಪ್ಪ, ನನ್ಗೆ ಹೆಂಗೆ ಅಂದ್ರೆ ಭಯನಪ್ಪ. ನೋಡ್ರಿ ಅಣ್ಣ, ಎಷ್ಟು ಚೆನ್ನಾಗಿದೆ ಎಕ್ಸ್ಪೆರಿಮೆಂಟ್ ಅಲ್ವಾ? ಇವತ್ತು ಇದನ್ನ ಬಳಸಿ ನಾನು ರಾಕೆಟ್ ಮಾಡ್ತೀನಿ. ಸೊ ಅದು ಗಾಳಿ ಜಾಸ್ತಿ ಇದೆ, ಆರೋಗ್ತಾ ಇದೆ ನೋಡ. ಆಯ್ತಾ? ನೋಡಿ ಎಷ್ಟು ಚೆನ್ನಾಗಿ ಬರೀತದಲ್ಲ. ಇಷ್ಟು ಇವತ್ತಿನ ಎಕ್ಸ್ಪೆರಿಮೆಂಟ್. ಇಷ್ಟೇ ಅಲ್ಲ, ಈಗ ನಾವು ರಾಕೆಟ್ ಮಾಡೋಣ. ಅದ್ರ ಸಾಮಗ್ರಿಗಳೆಲ್ಲ ಇಲ್ಲಿದೆ. ಸೊ ನಾವು ರಾಕೆಟ್ ಮಾಡ್ಬೇಕಂತಂದ್ರೆ ಇದು ಕರೆಕ್ಟ್ ಆಗಿ ತೂಕ ಹಾಕ್ಬೇಕು. ಅಂದ್ರೆ ವೇಯಿಂಗ್ ಮಿಷಿನ್ ಐತೆ ನನ್ನ ಹತ್ರ, ವೇಯಿಂಗ್ ಮಿಷಿನ್. ಸೊ ಅದು ತೂಕ ಹಾಕುತ್ತೆ, ಲೆಕ್ಕ ಹಾಕುತ್ತೆ. ಇದು ವೇಯಿಂಗ್ ಮಿಷಿನ್ ಆಯ್ತಾ? ಈ ವೇಯಿಂಗ್ ಮಿಷಿನ್ ಆನ್ ಮಾಡಿ, ಆನ್ ಆಗೈತಾ?
ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಸ್ವಲ್ಪ ತೋರಿಸೋಣ. ಇರ್ಲಿ ಹಿಂಗಿರ್ಲಿ. ಈಗ ನಾವು ಪೊಟ್ಯಾಷಿಯಂ ನೈಟ್ರೇಟ್ ಒಂದು ಸ್ವಲ್ಪ ತಗೊಳ್ಳೋಣ. ಈ ನ್ಯೂಸ್ ಪೇಪರು ಅಲ್ಲ ಇದ್ರಲ್ಲಿಗೆ ತಗೊಳ್ಳೋಣ. ಇದೆಲ್ಲ ಬಾಕ್ಸ್ ಓಪನ್ ಇದೆ, ಹೆಂಗೆ ಹಾಕೋದು ಇದಕ್ಕೆ? ಇದು ಬೇಡ, ಒಂದು ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ನ್ಯೂಸ್ ಪೇಪರ್ ತಗೊಳ್ಳೋಣ. ಆಗ್ಬೋದಾ? ಇದರಲ್ಲಿ ಒಂದು ಸ್ವಲ್ಪ ನೀನು ಗಟ್ಟಿಯಾಗಿ ಹಿಡ್ಕೊ, ಪೇಪರ್ ಎಗ್ರೋಗ್ದಿರಾ. ನಾನು ಹಾಕ್ತೀನಿ ಈಗ ಪೊಟ್ಯಾಷಿಯಂ ನೈಟ್ರೇಟು ತೂಕ ಹಾಕಿ ಅದ್ರೊಳಗೆ ಹಾಕ್ತೀನಿ. ಆಯಿತು, ಬರಲ್ಲ. ಪೊಟ್ಯಾಷಿಯಂ ನೈಟ್ರೇಟ್ ಎಷ್ಟು ಗ್ರಾಮ್ ಹಾಕೋಣ ಅಂದರೆ ಅಷ್ಟೊಂದು ಆಗ್ತಾ ಇದೆ. ಇದು ತೋರಿಸಿ. ಈಗ 100 ಗ್ರಾಮ್ ಇದೆ ಇದರಲ್ಲಿ. 100 ಗ್ರಾಮ್ ಬೇಡ ನಮಗೆ, ಒಂದು 120 ಗ್ರಾಮ್ ಇದೆ. 100 ಗ್ರಾಮ್ ಕರೆಕ್ಟಾಗಿ ತಗೊಳ್ಳೋಣ. ಕರೆಕ್ಟಾಗಿ 100 ಗ್ರಾಮ್ ಆಯ್ತಾ? ಓಕೆ. ಈಗ ಇದು ಇದ್ರಲ್ಗೆ ಹಾಕ್ಬಿಡ್ತೀನಿ. ಅದನ್ನೊಂದು ಸ್ವಲ್ಪ ಕ್ರಷ್ ಮಾಡು, ಅಂದರೆ ಒಂದು ಸ್ವಲ್ಪ ಪುಡಿ ಮಾಡು. ಹಿಂಗೆ ಬೇಡ, ಇರು, ನೀನು ಮುಟ್ಕೋಬೇಡ, ನಾನೇ ಮುಟ್ಕೋತೀನಿ. ಮತ್ತು ಅದು ಬಾಯಿಗೆ ಹೋದರೆ ವಾಮಿಟ್ಸು ಮತ್ತು ಮೋಷನ್ಸ್ ಆಗುತ್ತೆ. ಪೊಟ್ಯಾಷಿಯಂ ನೈಟ್ರೇಟ್ ಅದು ತುಂಬ ಕೇರ್ಫುಲ್ಲಾಗಿರ್ಬೇಕು. ಸೊ ಈಗ ಶುಗರ್, ಅದು ಚಲೋ ಇಟ್ಬಿಟ್ಟೆ. ಈಗ ಶುಗರ್ನ 100 ಗ್ರಾಮ್ ಆಯಿತಾ? ಇದು ಅದರಲ್ಲಿ 35% ಹಾಕ್ಬೇಕು. ಅಂದರೆ ಎಷ್ಟು ಹಾಕ್ಬೇಕು? ಇರು, ಅದು 100 ಗ್ರಾಮ್ ಹಾಕಿದ್ರೆ ಇದು 35%, 35 ಗ್ರಾಮ್ ಇರ್ಬೇಕು ಅಷ್ಟೇ. ಎಷ್ಟು ಹಾಕ್ಬೇಕು? ಇರು, ಅದು 100 ಗ್ರಾಮ್ ಹಾಕಿದ್ರೆ ಇದು 35%, 35 ಗ್ರಾಮ್ ಇರ್ಬೇಕು ಅಷ್ಟೇ. ಸೊ ಗೈಸ್, ಈಗ ನೋಡಿ ಅದರೊಳಗೆ ಮಿಕ್ಸ್ ಮಾಡಬೇಕು. ಇಷ್ಟು, ಇನ್ನೊಂದು ಸ್ವಲ್ಪ ಹಾಕೋಣ ಶುಗರು. ಈಗ ಹಾಕಿದರೆ ನಮ್ಮ ಎಕ್ಸ್ಪರಿಮೆಂಟು ಕಂಪ್ಲೀಟ್ ಆದಂಗೆ. ಸೊ ಈಗ ನೋಡಿ ಎಕ್ಸ್ಪರಿಮೆಂಟ್ ಯಾವ ರೀತಿ ಇರುತ್ತೆ. ಇದನ್ನು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕು ಅಂತಂದರೆ ಏನಾದರೂ ಒಂದು ಸ್ಪೂನು. ಸೊ ಗಾಯ್ಸ್, ಯಾಕೆ ಒಂದು ಸ್ವಲ್ಪ ಲೇಟ್ ಆಗೈತೆ ಅಂತಂದರೆ ರೆಡ್ ನನಗೆ ಒಂದು ಸ್ವಲ್ಪ ಆರೋಗ್ಯ ಕೆಟ್ಟಿದೆ. ಸೊ ಅದಕ್ಕೆ ಹಾಸ್ಪಿಟಲ್ಗೆ ಹೋದರು ಅವರು ಈಗ. ಸೊ ನಾವೀಗ ಎಕ್ಸ್ಪರಿಮೆಂಟು ಕಂಟಿನ್ಯೂ ಮಾಡೋಣ. ಸೊ ಡಿಸ್ಕಂಟಿನ್ಯೂ ಮಾಡೋದು ಬೇಡ, ಯಾಕಂತಂದರೆ ಎಕ್ಸ್ಪರಿಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವರ್ ಚಾನಲ್. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಗೈಸ್, ಇಷ್ಟು ಮಿಕ್ಸರು ನಮಗೆ ಈಗ ಬೇಕು. ಸೊ ಜೇಡಿಮಣ್ಣು ಒಂದು ಸ್ವಲ್ಪ ತಂದಿದ್ದೀನಿ, ಇದನ್ನು ಕ್ಲೋಸ್ ಮಾಡಿಬಿಡೋಣ. ಸೊ ಇದರಲ್ಲಿ ಮತ್ತೆ ಇನ್ನೊಂದು ಎಕ್ಸ್ಪರಿಮೆಂಟು ಯಾವಾಗಾದ್ರೂ ಮಾಡೋಣ. ಸೊ ಈಗ ಇಷ್ಟು ಮುಗೀತು. ಸೊ ಈಗ ನಾವು ಏನು ಮಾಡ್ಬೇಕಂತಂದರೆ ಇದನ್ನು ಇದರೊಳಗೆ ತುಂಬಬೇಕು. ಸೊ ಈಗ ಸುತ್ತಿಗೆ ಒಂದು ತಗೊಂಡು, ಸೊ ಫಸ್ಟು ಜೇಡಿಮಣ್ಣು ಒಂದು ಸ್ವಲ್ಪ ಹಾಕಬೇಕು. ಸೊ ಒಂದು ಸ್ವಲ್ಪ ಅಷ್ಟು ಹಾಕಿದ ನಂತರ ಇಷ್ಟು ಜಾಸ್ತಿ ಆಗುತ್ತೆ. ಸೊ ಇಷ್ಟು ಅಮೌಂಟ್ ಆಫ್ ಸಾಕು, ಇಷ್ಟು ಅಮೌಂಟ್
ಸೊ ನಮಗೆ ಈಗ ಇಲ್ಲೇ ಹಿಡ್ಕೊಂಡು ಚೆನ್ನಾಗಿ ಈ ಥರ ಹೊಡಿಬೇಕು. ಅದು ಆವಾಗ ಟೈಟ್ ಆಗುತ್ತೆ ಇಲ್ಲಿ. ಸೊ ಇಷ್ಟು ಪ್ರಿಪೇರ್ ಮಾಡ್ಕೋಬೇಕು ನಾವು ಚೆನ್ನಾಗಿ. ಈ ಥರ ಹೊಡ್ಕೊಂಡ್ರೆ ಇದು ನಮಗೆ ಇಲ್ಲಿ ನೋಡಿ ಈ ಥರ ಟೈಟ್ ಆಗುತ್ತೆ. ಈ ಟೈಟ್ ಆದಾಗ ಚೆನ್ನಾಗಿ ಈ ಥರ ಟೈಟ್ ಇರಬೇಕು. ಸೊ ಈಗ ನಾವು ಇದ್ರ ತುಂಬಬೇಕು ಈ ಮಿಕ್ಸರ್ನ ಫುಲ್ಲು ತುಂಬಿ ಈ ಥರ ತುಂಬಿ ಅದಕ್ಕೂ ಒಂದು ಸ್ವಲ್ಪ ಈಗ ಈ ಥರ ಪ್ರೆಸ್ ಮಾಡಬೇಕು. ಇದು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು, ಬ್ಲಾಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ದಯವಿಟ್ಟು ನೀವು ಮನೆಗಳಲ್ಲಿ ಟ್ರೈ ಮಾಡಬೇಡಿ. ಈ ರಾಕೆಟ್ ಫ್ಯೂಯಲ್ನ ಈ ಥರ ಟೈಟಾಗಿ ಪ್ರೆಸ್ ಮಾಡಿ, ಸೊ ಈ ಥರ ಹಾಕ್ಕೊಂಡು ಈ ಥರ ಆಯ್ತಾ. ಇದು ಫಸ್ಟ್ ಸ್ಟೆಪ್ ಅಲ್ಲ, ಸೆಕೆಂಡ್ ಸ್ಟೆಪ್. ಈಗ ಇದೇ ಜೇಡಿ ಮಣ್ಣನ್ನು ಒಂದು ಸ್ವಲ್ಪ ಈ ಥರ ಹಾಕಿ, ಸೊ ನೋಡಿ ಈ ಥರ ಹಾಕಬೇಕು. ಜೇಡಿ ಮಣ್ಣನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಈಗ ರಾಕೆಟ್ ರೆಡಿ. ಇದನ್ನು ಒಂದು ಸ್ವಲ್ಪ ಟೈಟಾಗಿ ಈ ಥರ ಹೊಡಿಬೇಕು. ಮುಗೀತಾ? ಈಗ ಸೊ ಗೈಸ್ ನೋಡಿ, ನಮಗೆ ರಾಕೆಟ್ ರೆಡಿ. ಎಷ್ಟು ಮುಗೀತಾ? ಇಲ್ಲಿ ನಾವು ಈಗ ಫಸ್ಟು ಫ್ರಂಟಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡಬೇಕು. ಹೋಲ್ ಮಾಡಿದ್ರೆ ರಾಕೆಟ್ ರೆಡಿ. ಸೊ ನಾನೀಗ ಹೋಲ್ ಮಾಡ್ಕೊಬರ್ತೀನಿ, ಒಂದು ನಿಮಿಷ. ಅದು ಹೋಲ್ ಮಾಡೋದನ್ನು ತೋರಿಸ್ತೀನಿ, ಬಟ್ ಅದಕ್ಕೆ ಕಂಬಿ ಇಲ್ಲ. ಸೊ ನಾವಿವಾಗ ಅರೇಂಜ್ ಮಾಡ್ಕೋಬೇಕು ಕಂಬಿನ. ಸೊ ಇದನ್ನೇ ತುರ್ಕೋಣ. ಮೀನ್ಸ್ ಹತ್ತು ಕಡೆ ಚೆನ್ನಾಗಿರುತ್ತೆ, ಈ ಕಡೆ ರೆಡಿ ಮಾಡಿದ್ದೀವಿ. ಸೊ ಈ ಥರ ಹೋಲ್ ಮಾಡ್ಕೋಬೇಕು. ಸೊ ನೋಡಿ, ಅದರೊಳಗಡೆ ಸಿಂಪಲ್ ಆಗಿ ಈ ಥರ ಬತ್ತಿನ ಹಾಕ್ಬಿಡ್ಬೇಕಷ್ಟೆ, ಮುಗೀತು. ಅದರೊಳಗಡೆ ಸಿಂಪಲ್ ಆಗಿ ಈ ಥರ ಬತ್ತಿನ ಹಾಕ್ಬಿಡ್ಬೇಕಷ್ಟೆ, ಮುಗೀತು. ಸೊ ಈಗ ನಮಗೆ ಎಷ್ಟಿದ್ರೆ ಅಷ್ಟು ಹೋಗ್ಬೇಕು ಅದು. ಸೊ ಇಲ್ಲ ಅಂತಂದರೆ ಅದು ಫೈರ್ ಬರಲ್ಲ. ಸೊ ಈ ಥರ ರೆಡಿ ಆಯಿತು. ಸೊ ನಾವು ಪೇಪರ್ ರೋಲ್ನ ರೆಡಿ ಮಾಡಿಕೊಂಡು ಈ ಥರ ರಾಕೆಟ್ನ ರೆಡಿ ಮಾಡ್ಕೊಂಡ್ಬಿಟ್ವಿ. ಸೊ ಈಗ ಹಚ್ಚೋದಷ್ಟೇ ಲೇಟು. ಸೊ ನಡೀರಿ. ಸೊ ಇಷ್ಟು ಮುಗೀತು ರಾಕೆಟ್. ಸೊ ಗೈಸ್, ಇದು ಹಾಗೋ ಈಗ ತಲೆ ಕೆಳಗೆ ಬಿದ್ದು ರಾಕೆಟ್ನ ರೆಡಿ ಮಾಡಿಬಿಟ್ಟಿದ್ದೀನಿ. ಈಗ ಅಂಟಿಸೋ ಸಮಯ. ಸೊ ಗೈಸ್, ವಿಡಿಯೋನ ಸ್ಕಿಪ್ ಮಾಡಿದೆ, ನೀವು ಕಂಟಿನ್ಯೂಸ್ ಆಗಿ ನೋಡಿ. ಸೊ ತುಂಬ ಅಂದರೆ ತುಂಬ ಕ್ರೇಜಿ ಇರುತ್ತೆ. ಸೊ ನನ್ನ ಜೊತೆಗೆ ರೆಡ್ಡಿ ಅನ್ನೋ ಬೇರೆ ಇಲ್ಲ. ಸೊ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರು. ಸೊ ಇವಾಗ ನಾನು ಒಬ್ಬನೇ ತೆಗಿಬೇಕು, ಕ್ಯಾಪ್ಚರ್ ಮಾಡಬೇಕು. ಸೊ ಆಲ್ರೆಡಿ ಇದರಲ್ಲಿ ಚಾರ್ಜಿಂಗ್ ಫುಲ್ ಡೆಡ್ ಇದೆ. ಸೊ ಲೇಟ್ ಮಾಡಿದೆ, ರೆಡಿ ಮಾಡಿಬಿಡೋಣ. ಇದೊಂದು ರಾಕೆಟ್ ಪೈಪ್ನ ತಗೊಳ್ಳೋದು, ಇದಕ್ಕೆ ಟೇಪ್ ಹಚ್ಚೋದು ಅಷ್ಟೇ, ಮುಗೀತು. ಸೊ ನೋಡಿದ್ರಲ್ಲ ರಾಕೆಟ್ ಫ್ಯೂಯಲ್ನ ಯಾವ ರೀತಿ ಮಾಡೋದಂತ. ಸೊ ಗೈಸ್, ನೀವು ದಯವಿಟ್ಟು ಮನೆಯಲ್ಲಿ ಮಾಡಬೇಡಿ, ಯಾಕಂತಂದರೆ ಇದು ತುಂಬ ಬ್ಲಾಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಬೇಡಿ ದಯವಿಟ್ಟು. ವಾಟ್ ಹ್ಯಾಪನ್? ಸೊ ಈಗ 2 ರಾಕೆಟ್ ರೆಡಿ ಇದೆ, ಇನ್ನೊಂದು 2 ರಾಕೆಟ್ ಇದೆ, ಅದಕ್ಕೆ ಬತ್ತಿ ಇಲ್ಲ, ಬಟ್ ಅದನ್ನು ಕೂಡ ನಾನು ಫೈರ್ ಮಾಡಿ. ಸೊ ಗೈಸ್ ನೋಡಿ, ಸೊ
ಇಲ್ಲಿ ರಾಕೆಟ್ ಇದೆ. ಒಂದು ಸ್ವಲ್ಪ ಮೊಬೈಲ್ನ ಅಲ್ಲಿ ಹೋಲ್ಡ್ ಮಾಡಿಬಿಟ್ಟು ಬಂದಿದ್ದೀನಿ. ಈಗ ಅಂಟಿಸಿ ನಾನು ಹತ್ತು ಕಡೆ ಓಡಿ ಬರ್ತೀನಿ. ಏನಾಗುತ್ತೆ ಅಂತ ಸಸ್ಪೆನ್ಸ್ ನೋಡ್ತಾ ಇರಿ ಗೈಸ್. ಸೊ ಈ ಕಡೆಯಿಂದ ಅಂಟಿಸೋಣ, ಗಾಳಿ ಈ ಕಡೆಯಿಂದ ಜಾಸ್ತಿ ಇದೆ, ಹಾಗಾಗಿ ನಾವು ಈ ಕಡೆಯಿಂದ ಅಂಟಿಸೋಣ. ಸೊ ಗೈಸ್ ಕ್ಯಾಮ್ರಾ ಒಂದೇ ಇದೆ, ಒಂದು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಫೈಲ್, ಗಾಳಿ ತುಂಬ ಇದೆ. ಬೆಂಕಿಪಟ್ಟಣದಲ್ಲಿ ಬೆಂಕಿ ಕಡ್ಡಿ ಖಾಲಿ ಆಗ್ತಾ ಇದೆ. ಸೊ ಗೈಸ್ ನೋಡಿ, ಸೊ ಫೈಲ್ ಆಯಿತು ರಾಕೆಟ್. ಸೊ ಈಗ ಇನ್ನೊಂದು ಟ್ರೈ ಮಾಡೋಣ. ಶೇಟ್, ಸೊ ಗೈಸ್ ಇದು ಫೇಲ್ ಆಯಿತು. ಈಗ ಸೊ ಗೈಸ್ ನಾವು ನಮ್ಮ ಹತ್ರ ಇನ್ನೊಂದು ರಾಕೆಟ್ ಇದೆ. ಸೊ ಈ ರಾಕೆಟ್ನ ಫೈರ್ ಮಾಡಿ ನೋಡೋಣ. ಸೊ ಗೈಸ್ ಹಂಚ್ಬಿಟ್ಟಿದ್ದೀನಿ ನೋಡಿ. ಓ, ಒಂದು ಸ್ವಲ್ಪ ಸಕ್ಸಸ್ ಆಗಿ ಇನ್ನು ಸ್ವಲ್ಪ ಬಿದ್ದೋಯ್ತು. ಶಟ್. ಸೊ ಈ ಥರ ಹೋಗ್ತಾ ಇದೆ. ಇದು ಲಾಸ್ಟ್ ಅಂಡ್ ಅಲ್ಲ, ಮೂರನೇ ಟ್ರಯಲ್. ಸೊ ಇದು ಕೆಳಗಡೆ ಮಲಗಿಸಿ ನೋಡೋಣ ಇದನ್ನು ಯಾವ ರೀತಿ ಹೋಗುತ್ತೆ ಅಂತ. ಸೊ ಇದನ್ನು ಇಲ್ಲೇ ಮಲಗಿಸೋಣ. ಸೊ ಮುಂದೆ ಹೋಗುತ್ತಾ ಅಥವಾ ಹಿಂದೆ ಬರುತ್ತಾ ಅನ್ನೋದು ನನಗೂ ಐಡಿಯಾ ಇಲ್ಲ. ಸೊ ಗೈಸ್ ನೋಡ್ತಾ ಇರಿ. ಸೊ ಅಂಟಿಸ್ಬಿಟ್ಟಿದ್ದೀನಿ. ಸೂಪರ್ ಸೂಪರ್ ಸೂಪರ್. ಓ ಮೈ ಗಾಡ್ ಗೈಸ್. ಸೊ ಗೈಸ್ ಅದು ಮೇ ಬಿ ನಾನು ಮಾಡಿರೋದು ಎಕ್ಸ್ಪೆರಿಮೆಂಟು. ಸೊ ಸಕ್ಸಸ್ ಆಗಿದೆ, ಬಟ್ ಆ ಕಡೆ ಈ ಕಡೆ ಸರ್ರ ಅಂತ ಹೊರಟಾಯ್ತು. ಸೊ ನೋಡಿ, ಇನ್ನೂ ರಾಕೆಟ್ ಫ್ಯೂಯಲ್ ಇದೆ, ಉರಿತಾ ಇದೆ. ಅದು ಪ್ಲಾಸ್ಟಿಕ್ ಅಲ್ವಾ, ಹಾಗಾಗಿ ಉರಿತಾ ಇದೆ. ಬಟ್ ನಾನು ಮಾಡಿರೋ ಎಕ್ಸ್ಪೆರಿಮೆಂಟಲ್ಲಿ ಮೇ ಬಿ ತೂಕ ಆಗಿರ್ಬೋದು. ಸೊ ಪೇಪರ್ ರೋಲು ತೂಕ ಆಗಿರ್ಬೋದು. ಅದಕ್ಕೆ ಅನಿಸುತ್ತೆ ಅದು ಮೇಲೆ ಲಿಫ್ಟ್ ಆಗಿಲ್ಲ. ಒಂದು ಲಿಫ್ಟ್ ಆಯಿತು, ಬಟ್ ಅದು ಕೆಳಗಡೆ ಬಿದ್ದೋಯ್ತು. ಸೊ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಮಾಡೋಣ. ಸೊ ಇನ್ನೊಂದು ಲಾಸ್ಟ್ ಟ್ರಯಲ್ ಇದೆ, ಆ ಲಾಸ್ಟ್ ಟ್ರಯಲ್ಲು ಮುಗಿಸ್ಬಿಡೋಣ. ಸೊ ಗೈಸ್ ಇಷ್ಟು ಇವತ್ತಿನ ಎಕ್ಸ್ಪರಿಮೆಂಟ್. ಅಲ್ಲ, ಇನ್ನೊಂದು ಟ್ರಯಲ್ ಇದೆ, ಅದು ಮುಗಿಸೋಣ. ಫೈನಲ್ ಟ್ರಯಲ್ಲು ವರ್ಕ್ ಆಗುತ್ತಾ ಇಲ್ವೋ ನೋಡಿಲ್ಲ, ಗೊತ್ತಿಲ್ಲ. ಸೊ ಥರ್ಡ್ ಎಕ್ಸ್ಪರಿಮೆಂಟ್, ಈ ಟ್ರಯಲ್ಲು ಸಕ್ಸಸ್ ಆಯಿತು, ಬಟ್ ಕೆಳಗಡೆ ಸಕ್ಸಸ್ ಆಯಿತು, ಮೇಲ್ಗಡೆ ಹೋಗಿಲ್ಲ. ಸೊ ಮೇಲ್ಗಡೆ ಟ್ರೈ ಮಾಡೋಣ. ಸೊ ಗಾಯ್ಸ್ ಇದು ಫೈನಲ್. ಸೊ ಇದು ಸಕ್ಸಸ್ ಆದರೆ ಎಕ್ಸ್ಪರಿಮೆಂಟ್ ಸಕ್ಸಸ್ ಆದಂಗೆ. ಇಲ್ಲ ಅಂತಂದರೆ ಇನ್ನೂ ಒಂದು ಸತಿ ಟ್ರೈ ಮಾಡೋಣ. ಬಟ್ ಈ ವಿಡಿಯೋದಲ್ಲ, ನೆಕ್ಸ್ಟ್ ಮುಂಬರುವ ವಿಡಿಯೋದಲ್ಲಿ ಇನ್ನೊಂದು ಸತಿ ಇದ್ರ ಬಗ್ಗೆ ನೀಟಾಗಿ ತಿಳಿದುಕೊಂಡು ಎಕ್ಸ್ಪರಿಮೆಂಟ್ನ ಮಾಡ್ತೀನಿ. ಸೊ ಇದು ಥರ್ಡ್ ಎಕ್ಸ್ಪರಿಮೆಂಟ್, ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಗೈಸ್ ನೋಡ್ತಾ ಇರಿ. ಸೊ ಇದು ಫೈನಲ್ ಎಕ್ಸ್ಪರಿಮೆಂಟ್. ಯಾವ ರೀತಿ ವರ್ಕ್ ಆಗುತ್ತೋ ಇಲ್ವೋ ಅಂತ ನನಗೂ ಐಡಿಯಾ ಇಲ್ಲ. ಸೊ ಗೈಸ್ ನೋಡಿ, ಎಂಜಾಯ್ ಮಾಡಿ. ಈ ಗಾಳಿದೊಂದು ರೆಡಿ. ಸೊ ಗೈಸ್ ಅಂಟಿಸ್ಬಿಟ್ಟಿದ್ದೀನಿ, ನೋಡಿದಿ ಹೆಂಗೆ ಹೋಗುತ್ತೆ ಅಂತ. ಓಡು ಮೇಲೆ ಎದ್ದೇಳಮ್ಮ. ಓ ರೈಟ್, ಇದು ಕೂಡ ಎಕ್ಸ್ಪರಿಮೆಂಟ್ ಫೇಲ್ ಆಯಿತು. ಶಟ್, ಏನು ಪ್ರಾಬ್ಲಮ್ ಆಗಿದೆ ಅಂತ ನನಗೆ ಐಡಿಯಾನೇ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಅದು ಹೊಡೆದೆ. ಇನ್ನೂ ಹೋಗ್ತಾನೆ ಇದೆ. ಸೊ ಫೈರ್ ಕೂಡ ಬಂದ್ಬಿಡ್ತು. ವಾಟ್ ಹ್ಯಾಪನ್?
ಸೊ ಲೋಡ್ ಏನಾದರೂ ಜಾಸ್ತಿ ಆಯ್ತಾ ಅರ್ಥ ಆಗ್ತಿಲ್ಲ. ಬಟ್ ಇದಕ್ಕೆ ಒಂದು ಒಳ್ಳೆ ಉಪಾಯ ಹುಡುಕಬೇಕು. ತ್ರೀ ಎಕ್ಸ್ಪೆರಿಮೆಂಟ್ಸು ಫೇಲ್ ಆಯಿತು. ಸೊ ಗಾಯ್ಸ್ ಐ ಆಮ್ ರಿಯಲಿ ಸಾರಿ. ಸೊ 3 ಎಕ್ಸ್ಪೆರಿಮೆಂಟು ಫೇಲ್ ಆಯಿತು. ಸೊ ಇದು ನನ್ನ ಚಾನಲಲ್ಲಿ 2ನೇ ಬಾರಿ ಫೇಲ್ ಆಗ್ತಿರೋದು. ಸೊ ಇದನ್ನು ನಾನು ನಿಮ್ಮ ಮುಂದೆ ಯಾವ ರೀತಿ ಹಂಚ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಎಕ್ಸ್ಪೆರಿಮೆಂಟು ಸಕ್ಸಸ್ ಮಾಡೋಣ ಇನ್ನೊಂದು ದಿನ. ಸೊ ನೋಡಿ ಇಷ್ಟು ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಿರೋರು. ಸೊ ಇವತ್ತಿನ ಎಕ್ಸ್ಪೆರಿಮೆಂಟ್ ಅಷ್ಟೇ ಗಾಯ್ಸ್.